ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ತಮಿಳುನಾಡಿಗೆ ಹರಿತಾ ಇದೆ ಕಾವೇರಿ. ಕಬಿನಿ ಮತ್ತು ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ 16,000 ಕ್ಯೂಸೆಕ್ ನೀರು ಹರಿತಾ ಇದೆ. ಸಿಡಬ್ಲ್ಯೂಎಂಎ ಆದೇಶ ಪಾಲನೆಗೆ ನಿನ್ನೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಕಬಿನಿಯಿಂದ 11.9 ಸಾವಿರ ಕ್ಯೂಸೆಕ್, ಕೆಆರ್ಎಸ್ನಿಂದ 4.9 ಸಾವಿರ ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸ್ತಾ ಇದ್ದಾರೆ. ಪ್ರತಿದಿನ 12,000 ಕ್ಯೂಸೆಕ್ ನೀರು ಹರಿಯೋದಕ್ಕೆ ಸಿಡಬ್ಲ್ಯೂಎಂಎ ಆದೇಶ ನೀಡಿತ್ತು. ಬಿಳಿಗುಂಡ್ಲು ತಲುಪೋದಕ್ಕೆ ಹೆಚ್ಚುವರಿ ನೀರನ್ನ ಹರಿಸಬೇಕು ರಾಜ್ಯ ಸರ್ಕಾರ. 12,000 ಕ್ಯೂಸೆಕ್ ನೀರು ಅಲ್ಲಿ ಹರಿಬೇಕು ಅಂದ್ರೆ ಅದಕ್ಕಿಂತ ಹೆಚ್ಚು ಅಟ್ಲೀಸ್ಟ್ ಒಂದು 5,000 ಕ್ಯೂಸೆಕ್ ನೀರು ಹೆಚ್ಚುವರಿಯಾಗಿ ಹರಿಬೇಕಾಗುತ್ತೆ. ಬಿಳಿಗುಂಡ್ಲು ಮೌಲ್ಯಮಾಪಕ ಜಾಗನ ತಲುಪಬೇಕು 12,000 ಕ್ಯೂಸೆಕ್. ಕೆಆರ್ಎಸ್ ಡ್ಯಾಂನಿಂದ 4.9 ಸಾವಿರ ಕ್ಯೂಸೆಕ್, ಕಬಿನಿಯಿಂದ 11.9 ಸಾವಿರ ಕ್ಯೂಸೆಕ್ ನೀರು ತಮಿಳುನಾಡಿಗೆ ಬಿಡ್ತಾ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶನ ಪ್ರಶ್ನಿಸಿ ಸಿಡಬ್ಲ್ಯೂಎಂಎಗೆ ಹೋದರೆ ಅಲ್ಲೂ ಕೂಡ ಕರ್ನಾಟಕದ ವಾದಕ್ಕೆ ಮನ್ನಣೆ ಸಿಗಲಿಲ್ಲ. ನ್ಯಾಯಾಲಯಕ್ಕೆ ಹೋದರೆ ನ್ಯಾಯಾಲಯ ಈಗ ಆದೇಶ ಹೊರಡಿಸಿದೆ. ಅದರಂತೆ ಈಗ ರಾಜ್ಯದಿಂದ ಕಾವೇರಿ ನದಿ ತಮಿಳುನಾಡಿಗೆ ಹರಿತಾ ಇದೆ. ಇನ್ನು ರಾಜ್ಯದಿಂದ ತಮಿಳುನಾಡಿಗೆ ನೀರು ಬಿಡೋದ್ರಿಂದ ಮಂಡ್ಯದಲ್ಲಿ ರೈತರು ಸಿಡಿದೆದ್ದಿದ್ದು, ಮಂಡ್ಯದಲ್ಲಿ ಮಣ್ಣು ತಿಂದು ನೂರಾರು ರೈತರು ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆ ವೇಳೆ ಬಿಜೆಪಿ ಕಾರ್ಯಕರ್ತರು ಮಣ್ಣು ತಿಂದಿದ್ದಾರೆ. ನಮಗ ನೀರು ಬಿಡ್ಲಿಲ್ಲ ಅಂದ್ರೆ ಮಣ್ಣು ತಿನ್ನಬೇಕಾಗತ್ತೆ, ನಮ್ಮ ರೈತರಿಗೆ ಮಣ್ಣು ತಿನ್ನುವಂತೆ ಸರ್ಕಾರ ಮಾಡ್ತಾ ಇದೆ, ತಮಿಳುನಾಡಿಗೆ ನೀರು ಹರಿಯೋದನ್ನ ನಿಲ್ಲಿಸಿ ಅಂತ ರೈತರು ಒತ್ತಾಯಿಸ್ತಾ ಇದ್ದಾರೆ. ಶಿವಕುಮಾರ್ ಅವರು ನಮ್ಮ ಮಂಡ್ಯ ಡಿಸಿ ಮತ್ತು ಎಸ್ಪಿ ಅವರ ನೇರ ಪ್ರಸಾರದಲ್ಲಿ ಒಂದು ಕಿವಿ ಮಾತು ಹೇಳ್ತಾರೆ. ಮಂಡ್ಯದಲ್ಲಿ ಬೂಟಾಟಿಕೆಗೆ ಕೆಲವರು ಮೀಡಿಯಾಗೆ ಬರೋಕ್ಕೆ, ಪೇಪರ್ ಬರೋಕ್ಕೆ ಹೋರಾಟ ಮಾಡ್ತಾರೆ ಅಂತ ಹೇಳ್ತಾರೆ. ಸ್ವಾಮಿ, ಈ ರಾಜ್ಯದ ಮುಖ್ಯಮಂತ್ರಿಗಳೇ, ಇವತ್ತು ನಾವು ಮಂಡ್ಯ ಜಿಲ್ಲೆಯನ್ನು ಅಷ್ಟು ಸರಳವಾಗಿ ಪರಿಗಣಿಸಬೇಡಿ, ಹೋರಾಟಗಾರನ ಸರಳವಾಗಿ ಪರಿಗಣಿಸಬೇಡಿ. ಇವತ್ತು ನಾವು ನೋಡಿ, ಇವತ್ತು ರೈತರ ಜೀವಂತ ರೈತರ ಬಾಯಿಗೆ ಮಣ್ಣಾಗ್ತಾ ಇದ್ದೀರಿ, ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದೀರಿ, ಈ ಕಡೆ ತೊಟ್ಲನ್ನು ತೂಗ್ತಿದ್ರಿ, ಮಗನ ಚಿಕ್ಕುವಂತ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ಇವತ್ತು ಮಂಡ್ಯದಲ್ಲಿ ಏನು ಡಿ.ಕೆ. ಶಿವಕುಮಾರ್ ಹೇಳಿದ್ರು, ಬೂಟಾಟಿಕೆಲ್ಲ ಸ್ವಾಮಿ, ನಿಜವಾಗ್ಲೂ 10-12 ಕ್ಯಾಮ್ರಾ ಮುಂದೆ ನಾವೆಲ್ಲ ರೈತರು ಮಣ್ಣು ತಿಂದಿದ್ವಿ. ಆಗಸ್ಟ್ 24ರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಕರ್ನಾಟಕಕ್ಕೆ ವ್ಯತಿರಿಕ್ತ ತೀರ್ಪು ಬಂದ್ರೆ ರಾಜ್ಯ ಸರ್ಕಾರವೇ ಹೊಣೆ. ಆಗಸ್ಟ್ 24ಕ್ಕೆ ಮಂಡ್ಯದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ರೈತ ಹಿತರಕ್ಷಣಾ ಸಮಿತಿ. ನ್ಯಾಯಾಲಯದ ಮುಂದೆ ಸಮರ್ಥ ವಾದ ಮಾಡಿ ನ್ಯಾಯ ಗೆಲ್ಲಿ. ರಾಜ್ಯದ ಸಂಸದರು ಸಂಸತ್ನಲ್ಲಿ ಚರ್ಚೆ ಮಾಡಬೇಕು. ಮಂಡ್ಯದಲ್ಲಿ ರೈತ ನಾಯಕಿ ಸುನಂದಾ ಜಯರಾಮ್ ಆಗ್ರಹಿಸಿದ್ದಾರೆ. ಯುವ ಸಮಯದಲ್ಲೇ ನಮ್ಮ ಸಮಿತಿ ವತಿಯಿಂದ ಸರ್ಕಾರವನ್ನ ನಿಯೋಗ ಭೇಟಿ ಮಾಡಿ ಚರ್ಚಿಸಿ ಒತ್ತಡ ತರುವ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಇದರ ಜೊತೆ ಆಗ ಸರ್ಕಾರ ತಗೊಳ್ಳುವ ನಿಲುವು ಮತ್ತೆ ಸೋಮವಾರ ಆಗುವ ಸಂದರ್ಭ ಎರಡನ್ನು ನೋಡಿ ಮುಂದಿನ ಸೋಮವಾರ ನಮ್ಮ ಮುಂದಿನ ಕಾರ್ಯಕ್ರಮದ ರೂಪುರೇಷೆಯನ್ನ ನಾವು ಪ್ರಕಟಿಸ್ತೀವಿ. ತಾರೀಕು ಬೆಂಗಳೂರಿನಲ್ಲಿರ್ತಕ್ಕಂಥ ಹೈಕೋರ್ಟಿನ ಉಚ್ಚ ನ್ಯಾಯಾಲಯದ ಪ್ರಮುಖ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಹಲವಾರು ಹಿರಿಯ ವಕೀಲರುಗಳು ನಮ್ಮ ಸಮಿತಿಯ ಜೊತೆ ಸಂಪರ್ಕ ಮಾಡಿದ್ದಾರೆ. ನಮ್ಮನ್ನ ಅಲ್ಲಿಗೆ ಕರೆಸಿಕೊಂಡು ಈ ವಿಷಯದಲ್ಲಿ ಚರ್ಚೆ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಮಂಡ್ಯ ನಗರಕ್ಕೆ ಆಗಮಿಸೋದಕ್ಕೆ ಬರ್ತಾ ಇದ್ದಾರೆ. ಸಮಾಲೋಚನಾ ಸಭೆಯನ್ನ ನಾವು ಇಟ್ಕೊಂಡಿದ್ದೀವಿ. ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ವಾಟಾಳ್ ಪ್ರತಿಭಟನೆ ನಡೆಸ್ತಾ ಇದ್ದು ಮೆಜೆಸ್ಟಿಕ್ನಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಧರಣಿ ನಡೆದಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ.
ಕೆಂಪೇಗೌಡ ಬಸ್ ನಿಲ್ದಾಣದ ಬಳಿ ವಾಟಾಳ್ ಪ್ರತಿಭಟನೆ ನಡೆಸಿದ್ದು, ನಮ್ಮ ರೈತರಿಗೆ ನೀರಿಲ್ಲ, ತಮಿಳುನಾಡಿಗೆ ಬಿಡೋ ಪ್ರಶ್ನೆ ಇಲ್ಲ, ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಟ್ಟಿದ್ದು ಸರಿಯಲ್ಲ ಅಂದಿದ್ದಾರೆ. ಸರ್ಕಾರ ರಾಜೀನಾಮೆ ಕೊಡಬೇಕು. ಸರ್ಕಾರ ರಾಜೀನಾಮೆ ಕೊಡಬೇಕು. ಸರ್ಕಾರ ರಾಜೀನಾಮೆ ಕೊಡಬೇಕು. ಇಡೀ ರೈತರಿಗೆ ಈ ಸರ್ಕಾರ ಮೋಸ ಮಾಡ್ತಾ ಇದ್ದಾರೆ, ಕದ್ದು ಮುಚ್ಚಿ ನೀರು ಬಿಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಜನ ಕಂಗಾಲಾಗಿದ್ದಾರೆ. ಮಂಡ್ಯದಲ್ಲಿ ತೀವ್ರ ಕಣ್ಣೀರಿನ ಕಥೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.